ಹಲೋ ಡೂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಡೂಡ್. ಇವತ್ತು ನಾನು ಬಂದಿರೋ ಜಾಗ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಪೆರಿಯ ಶಿವನ ಟೆಂಪಲ್ ಅಂತ ಕರೀತಾರೆ ಇಲ್ಲಿನ ಸ್ಥಳೀಯರು. ಬನ್ನಿ, ನಾನು ನಿಮಗೆ ಈ ಟೆಂಪಲ್ನ ಇಂಚು ನೋಡಿಸ್ತೀನಿ. ಇದೇ ಗುರು ರಾಜರಾಜ ಚೋಳ ಕಟ್ಟಿರುವ ಬೃಹದೇಶ್ವರ ಟೆಂಪಲ್ ಅಂತ ಕರೀತಾರೆ. ಬನ್ನಿ, ನಾವೀಗ ಹತ್ರ ಹೋಗಿ ನಿಮಗೆ ಫುಲ್ ನೋಡಿಸ್ತೀನಿ. ನೋಡಿ ಗುರು, ದೇವಸ್ಥಾನ ಪಕ್ಕದಲ್ಲೇ ದೊಡ್ಡ ಕಾಲುವೆ ಇದೆ. ಆ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳು ನದಿ ಪಕ್ಕದಲ್ಲೇ ಕಟ್ಟಿದ್ದಾರೆ. ನಮಗೆ ರಾಜಗೋಪುರ ಲೆಫ್ಟ್ ಸೈಡಲ್ಲೇ ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಮತ್ತು ಈ ದೇವಸ್ಥಾನ ಹೆಂಗೆ ಕಟ್ಟಿದ್ದಾರೆ ಅನ್ಕೊಂಡು ಲೆಫ್ಟ್ ಸೈಡಲ್ಲೇ ಒಂದು ಶಿಲಾಶಾಸನ ಮಾಡಿಸಿದ್ದಾರೆ. ಬಟ್ ಹಾಗೆ ಒಂದು 3D ಪಿಕ್ಚರ್ ಕಾಣಿಸುತ್ತೆ, ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಸೂಪರ್ ಆಗಿರುತ್ತೆ. ಆಹಾ, ಈ ರಾಜಗೋಪುರ ನೋಡ್ತಿದ್ರೇ ಮೈ ಜುಮ್ಮನಲ್ವಾ. ಆ ಕಾಲದಲ್ಲಿ ನಿಜವಾಗ್ಲೂ ಗುರು, ಇವಾಗ ಏನೋ ಸಿಮೆಂಟ್ ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಮಾಡ್ತಿದ್ದಾರೆ. ಬಟ್ ಆ ಕಾಲದಲ್ಲಿ ಸಿಮೆಂಟ್ ಇಲ್ಲ, ಏನಿಲ್ಲ, ಬರೀ ಸುಣ್ಣದ ಕಲ್ಲಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡಿ. ನೋಡ್ತಾ ಇದ್ರೇ ಮೈಂಡ್ ಬ್ಲೋ ಆಗುತ್ತೆ ಬ್ರೋ. ಆ ಫಸ್ಟ್ ಗೋಪುರ ನೋಡ್ಕೊಂಡು ಹಂಗೆ ಒಳಗಡೆ ಬರ್ತಿದ್ರೆ ನಮ್ಗೆ ಡೈರೆಕ್ಟಾಗಿ ಎರಡನೇ ಗೋಪುರ ಕಾಣಿಸುತ್ತೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ ಚಪ್ಪಲಿ ಇಕ್ಬೋದು, ನಿಮ್ಮ ಬ್ಯಾಗ್ ಸಿಗ್ಬೋದು, ನಿಮ್ದು ಏನೋ ಥಿಂಗ್ಸ್ ಎಲ್ಲ ಅಲ್ಲಿ ಇಕ್ಬಿಟ್ಟು ಟೋಕನ್ ತಗೊಂಡು ಹಂಗೆ ನಾವು ಎರಡನೇ ಗೋಪುರ ನೋಡೋಕ್ಕೆ ಹೋಗ್ಬಿಟ್ರಿ. ನಿಜವಾಗಿ ಹೇಳ್ತಾ ಇದ್ದೀನಿ ಬ್ರೋ, ಒಂದು ಸತಿ ಆದರೂ ನೀವು ಬಂದುಬಿಟ್ಟು ಇಲ್ಲಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಚಪ್ಪಲಿ ನಮ್ಮ ಥಿಂಗ್ಸ್ ಎಲ್ಲ ಅಲ್ಲಿ ಇಕ್ಬಿಟ್ಟು ನಾವು ಹಂಗೆ ನಡ್ಕೊಂಡು ಬರ್ತಾಯಿದ್ರೆ ನಮಗೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡ್ ಗುರು ಬ್ಯೂಟಿಫುಲ್ ಆಗಿರೋ ಗ್ರೀನರಿ ಪಾರ್ಕ್ ಸಿಗುತ್ತೆ. ಆ ಪಾರ್ಕ್ ಹತ್ರ ಹಂಗೆ ದಾಟ್ಕೊಂಡು ಹಂಗೆ ಸ್ವಲ್ಪ ಬರ್ತಾಯಿದ್ರೆ ನಮಗೆ ಅಲ್ಲೇ ಸೆಕ್ಯೂರಿಟಿ ಚೆಕ್ ಇರ್ತದೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿದ ತಕ್ಷಣ ನಮ್ಗೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನಮಗೆ ಗಣೇಶ ಕಾಣಿಸ್ತಾರೆ. ನೋಡಿ ಬನ್ನಿ, ನೋಡಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅನ್ಕೊಂಡದ್ದು. ನೋಡಿ, ಇಲ್ಲೊಂದು ಗಣೇಶ ವಿಗ್ರಹ, ಇಲ್ಲೊಂದು ಗಣೇಶ ವಿಗ್ರಹ. ಆ ಕಾಲದಲ್ಲಿ ರಾಜರಾಜ ಚೋಳರು ಯಾವ ರೀತಿ ರಾಜವೈಭವವಾಗಿ ಇಲ್ಲಿ ಮೆರೆದಿದ್ದಾರಂತ ನಿಮಗೆ ಕಣ್ಣು ಮುಂದೆ ಹಂಗೆ ಕಾಣಿಸ್ತಾ ಇರ್ತದೆ. ಈಗ ಬ್ಯಾಕ್ ಸೈಡ್ ನಂದಿ ವಿಗ್ರಹ, ಇದು ನಂದಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದು ಯಾವಾಗ ಕಟ್ಟಿರೋದು ಏನಂತ ಶಿಲಾಶಾಸನ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ನಂದಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅದರ ನಂದಿ ಮತ್ತು ತುಂಬ ದೊಡ್ಡದು. ನಮಗೆ ನಂದಿ ಮೇಲೆ ಹೋಗೋಕ್ಕೆ ಸ್ಟೆಪ್ಸ್ ಕೂಡ ಇದೆ ನೋಡಿ ಪಕ್ಕದಲ್ಲೇ. ದೊಡ್ಡ ನಂದಿ ಇದು. ನಾನು ನಿಮಗೆ ಸುತ್ತು ಮಾಡಿ ನೋಡಿಸ್ತೀನಿ ನಂದಿ ಸುತ್ತು ಹೇಗಿದೆ ಅಂತ. ನೋಡಿ ನೋಡಿ, ನಂದಿ ಒಂದೇ ಕಲ್ಲಲ್ಲಿ ಕಟ್ಟಿದ್ದಾರೆ, ತುಂಬ ದೊಡ್ಡದು. ಅಲ್ಲಿಂದ ನಾವು ಗಾಲಿ ಗೋಪುರ ನೋಡಿ ನಿಮಗೆ ಹೆಂಗೆ ಕಾಣಿಸುತ್ತೆ ನೋಡಿ. ಈಗ ನಂದಿಯ ಮುಂದೆ ನೋಡಿ ಮೇಲ್ಗಡೆ ಎಲ್ಲ ಡ್ರಾಯಿಂಗ್ ಅನ್ಕೋತೀನಿ, ಮೇ ಬಿ ಅದು. ನೋಡಿ ನಂದಿ ಇಲ್ಲಿಂದ ನೋಡಿ. ಟೈಮ್ ಆಗಿತ್ತಂಗೆ ನಾವು ಹಂಗೆ ದರ್ಶನಕ್ಕೆ ಹೋಗ್ಬಿಟ್ರಿ. ದರ್ಶನಕ್ಕೆ ಹೋಗಿದ ತಕ್ಷಣ ರಶ್ ಇತ್ತು, ಆದರೆ ಒಳಗಡೆ ಮಗರು ಕೆತ್ತಿದ್ದಾರೆ ನೋಡ್ಬಿಟ್ಟು ನಾವೇ ಮೈಂಡ್ ಸ್ಟಾಕ್ ಆಗ್ಬಿಡ್ತದೆ ಹಂಗೇನೆ. ಆಹಾ, ಹಳೆ ಕಾಲದ ವಿಗ್ರಹಗಳು ನೋಡೋಕೆ ಎರಡು ಕಣ್ಣು ಸಾಲದು. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸತಿ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಅನುಭವ ಆಗುತ್ತೆ ಯಾವ ಥರ ಇದೆ ಈ ದೇವಸ್ಥಾನ. ದೇವದರ್ಶನ ಅಂತೂ ಈ ದೇವಸ್ಥಾನದಲ್ಲಿ ಒಂದು ಹಾಫ್ ಆನ್ ಅವರ್ ಒಳಗಡೆ ಆಗೋಗುತ್ತೆ. ಹಂಗೆ ಎಕ್ಸಿಟ್ ಕೂಡ ಅಷ್ಟೇ ಕ್ಲೀನಾಗಿ ಮಾಡಿದ್ದಾರೆ. ಲೆಫ್ಟ್ ಸೈಡು ರೈಟ್ ಸೈಡ್ ಎರಡು ಸೈಡ್ ಮಾಡಿದ್ದಾರೆ. ದರ್ಶನ ಆದಮೇಲೆ ನಾನು ರೈಟ್ ಸೈಡಲ್ಲಿ ಬಂದೆ ನೋಡಿ, ವ್ಯೂ ನೋಡಿಸ್ತೀನಿ ನಿಮಗೆ. ಇಲ್ಲಿನ ಪ್ರತಿ ಮಂಟಪದ ಮುಂದೆನೂ ಈ ಥರ ಇಂಗ್ಲೀಷಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಬರೆದಿದ್ದಾರೆ. ಪ್ಲೀಸ್ ಅದನ್ನು ಓದಿ ತಿಳ್ಕೊಳ್ಳಿ, ನಮ್ಮ ಇತಿಹಾಸ ಏನು, ನಮ್ಮ ರಾಜರು ಹೆಂಗೆ ಆಳಿದ್ದಾರೆ ಅನ್ಕೊಂಡು. ನಮಗೂ ಓದೋಕ್ಕೆ ಬರೋಲ್ಲ, ಹಂಗೆ ನಾನು ಬರ್ತಾಯಿದ್ರೆ ನಮಗೊಂದು ಇಲ್ಲಿ ಗೈಡ್ ಸಿಕ್ಕಿದ್ರು, ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ನೋಡಿ. Artist installation to be carved. They only have a common plan for the building, whereas carving can be made according to the imagination of the artist. And in this temple, one of the carvings is very different from the entire rest of the thing. If you stand here, can you see a man with a sword here? Just above another one, a man holding a stick. Above that, you can see a small statue with the hands like this. Look just above that. Like a semicircular design in the center bottom, you can see a man with a European hat and a coat and hands like this. A totally different fellow. He is not an Indian. He looks like either an European or a Persian traveler who might have come here during the temple was constructed. Everybody saw that? Yeah. 1, 2, 3, the third layer up above, you can see like a dragon figure, like a semicircular design at the bottom there. There is a man with a scopy hat looking down as if he is looking through a window.
Might be a traveler who came while the temple was under construction. One of the sculptors might have noticed him watching through his window every day, or what is going on. So he just decided to carve him. See that he's wearing a jacket, a coat, and and as if he is looking through his window, his arms are like this. ಥರ ಟೆಂಪಲ್ನ ಹುಣಸೆ ಮರ ನೋಡಿ ಬ್ರೋ. ನೋಡಿ ಬ್ರೋ, ಹುಣಸೆ ಮರ ನೋಡಿ, ಕಾಣ್ತಾ ಇದೆಯಾ? ಶಿವನ ಟೆಂಪಲ್, ಹುಣಸೆ ಮರ. ಇದು ಸುತ್ತು ರೌಂಡ್ ಹಾಕ್ತಾ ಇರ್ತಾರೆ ಭಕ್ತಾದಿಗಳು. ಬನ್ನಿ ನಾವೊಂದು ರೌಂಡ್ ಹಾಕೊಂಬಿಡೋಣ. ನೋಡಿ ಇದೆ ಹುಣಸೆ ಮರ ನೋಡಿ. ನೋಡಿ ಕೊಂಬೆ ಸ್ವಲ್ಪ ಬೆಂಡಾದಂಗಿದೆ, ಅದಕ್ಕೆ ಸಪೋರ್ಟಿಗೆ ಪಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ ಪಾಪ. ಗುಡ್. ಇದು ಹಳೆ ಮರ, ಇದು ಹೊಸ ಮರ. ಮತ್ತು ಹನುಮಂತನ ಟೆಂಪಲ್, ಇಲ್ಲಿ ಭಕ್ತಾದಿಗಳು ಬಂದು ದೀಪ ಹಚ್ತಾರೆ. ಮೇ ಬಿ ಇದು ಅದ್ರ ಮರದ್ದು ಏನೋ ಗೊತ್ತಿಲ್ಲ, ಬಟ್ ಇದು ತುಂಬ ಹಳೆಯ ಮರ ಅಂತ ಕಾಣ್ತಾ ಇದೆ ನೋಡಿ. ತುಂಬ ಹಳೆ ಮರ ಬಿದ್ದೋಗೋ ಥರ ಇದೆ, ಅದಕ್ಕಾಗಿನೇ ಪಿಲ್ಲರ್ ಕೊಟ್ಟಿದ್ದಾರೆ ಸಪೋರ್ಟ್ ಆಗಿ. ನೋಡಿ ಕಾಣಿಸುತ್ತಾ ನಿಮಗೆ? ನೋಡಿ, ನಾನು ಹೋಗಿರೋ ಟೈಮಲ್ಲಿ ಓಂ ಶಕ್ತಿ ಮಾಲೆ ಹಾಕಿರೋರು ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ತುಂಬ ಜನ ಬಂದು ಇಲ್ಲಿ ವಿಸಿಟ್ ಮಾಡಿ ಅವ್ರ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋಗ್ತಿದ್ರೆ ಅಂತೂ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಆದರೆ ನೋಡೋಕ್ಕೆ ಏನೋ ಮನಸ್ಸಿಗೆ ಒಂಥರ ತುಂಬ ಆನಂದ ಅನಿಸುತ್ತೆ. ಎಲ್ಲ ಜನಗಳು ಜಾತಿ ಧರ್ಮ ಎಲ್ಲ ಬಿಟ್ಬಿಟ್ಟು ದೇವ್ರ ದರ್ಶನ ಮಾಡ್ತಾರಲ್ಲ, ಅದ್ರಿಗೆ ಸಿಗೋ ಆನಂದ ಇನ್ನೆಲ್ಲೂ ಸಿಗಲ್ಲ ಗುರು. ದೇವಸ್ಥಾನ ಮಾತ್ರ ಗುರು ಸಿಕ್ಕಾಪಟ್ಟು ದೊಡ್ಡದು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು. ನೋಡಿ ನೀವೇ ಒಂದ್ಸತಿ ವ್ಯೂ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇಲ್ಲಿ 2 ಎಕ್ಸಿಟ್ ಇದೆ ಅಂತ. ನಾವು ಬಂದು ರೈಟ್ ಸೈಡಲ್ಲಿ, ಇದು ನೋಡಿ ಲೆಫ್ಟ್ ಸೈಡ್ ಎಕ್ಸಿಟು. ಆವಾಗ ಗೈಡ್ ಹೇಳ್ತಿರಲ್ಲ ಔಟ್ ಆಫ್ ಕಂಟ್ರೋದೊಂದು ಫೋಟೋ ಒಂದು ಇಲ್ಲಿದೆ ಅನ್ಕೊಂಡು ಬನ್ನಿ ನೋಡ್ತೀನಿ. ಅವ್ರದ್ದು ಒಂದು ಶಿಲೆ ಕಚ್ಚಿಬಿಟ್ಟಿದ್ದಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ಸ್ಟ್ಯಾಚು ಇದೆಯಲ್ವಾ, ನೋಡಿ ಫ್ರೆಂಡ್ಸ್, ಇದೇ ಸೆಂಟರ್ ಸ್ಟ್ಯಾಚು ಕತ್ತಿಡ್ಕೊಂಡಿದೆಯಲ್ಲ, ಈ ಸ್ಟ್ಯಾಚು ಸ್ಟ್ರೈಟಾಗಿ ನೋಡಿ 3ನೇ ಯುಗದಲ್ಲಿ ಔಟ್ ಆಫ್ ಕಂಟ್ರಿದವನು ಬಂದು ತೊಂಗ್ ನೋಡ್ತಾ ಇರೋ ಫೋಟೋ, ಕಿಟಕಿಯಿಂದ ತೆಗೆದು ನೋಡ್ತಾ ಇರೋ ನೋಡಿ ಬ್ರೋ. ನೋಡಿ ಫ್ರೆಂಡ್ಸ್, ಟೋಪಿ ಹಾಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್, ಕಾಣಿಸುತ್ತಾ? ಮೇ ಬಿ ಜನಗಳು ಕೂರಕ್ಕೋ ಇಲ್ಲಾಂದ್ರೆ ಮಹಾರಾಜರು ಆಗಿನ ಕಾಲದ ಜನಗಳು ಕೂರಕ್ಕೆ ಏನೋ ಗೊತ್ತಿಲ್ಲ. ಇಲ್ಲೊಂದು ಅರ್ಲಿ ಕಟ್ಟೆ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲೇ ಅಂತಲ್ಲ, ತುಂಬ ಕಡೆ ಮಾಡಿದ್ದಾರೆ ಅರ್ಲಿ ಕಟ್ಟೆ ಥರ. ಹೀಗೆ ಬಂದರೆ ಇಲ್ಲಿ ಸ್ಟೆಪ್ಸ್ ಬರ್ತದೆ, ನಂದಿ ಹತ್ರ ಹೋಗ್ತು ನಮಗೆ. ನೋಡಿ ಆ ಕಾಲದಲ್ಲಿ ಒಂದು ಕಮಲದ ಹೂ ಥರ ಕಾಣ್ತಾ ಇದೆ, ಬಟ್ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನಂದಿ ಇದೆ ನೋಡಿ, ಗೋಪುರಗಳು, ದೊಡ್ಡ ಗೋಪುರ. ನೋಡಿ ಗಂಟೆ ಸೌಂಡ್ ಪೂಜೆ ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ ಆ ಕಡೆ. ಓಕೆ ಡುಡು, ಇದು ನನ್ನ ದೇವಸ್ಥಾನದ ವಿಡಿಯೋ ಆಗಿತ್ತು. ಇಲ್ಲ ಮಿಸ್ಟೇಕ್ ಆಗಿದೆ, ಸಾರಿ. ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.